ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದೀನಿ. ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ದಾವಿದನು ಒಂದು ಸುಂದರವಾದ ಪ್ರಾರ್ಥನೆ ಮಾಡ್ತಿದ್ದಾನೆ. ಕೀರ್ತನೆ 61ನೇ ಅಧ್ಯಾಯ 1ನೇ ವಚನ. ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ದಾವಿದನು ದೇವರನ್ನು ನೋಡಿ ಹೀಗೆ ಪ್ರಾರ್ಥಿಸ್ತಿದ್ದಾನೆ, ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು ಎಂಬುದಾಗಿ. ಹೌದು ಪ್ರಿಯರೇ, ದೇವರು ನಮ್ಮ ಪ್ರಾರ್ಥನೆಗೆ ಕಿವಿಗೊಡಬೇಕು. ಹಾಗಾದ್ರೆ ನಾವು ಮಾಡುವಂಥ ಪ್ರಾರ್ಥನೆ ದೇವರು ಕೇಳ್ತಿದ್ದಾನ? ನಮ್ಮ ಪ್ರಾರ್ಥನೆಗಳಿಗೆ ಆತನು ಉತ್ತರಿಸ್ತಿದ್ದಾನ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಅನೇಕ ಸಾರಿ ಅನೇಕರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥಿಸುವಾಗ ಕೆಲವರಲ್ಲಿ ಅನುಮಾನದಿಂದ ಪ್ರಾರ್ಥಿಸ್ತಾರೆ. ದೇವರು ನನ್ನ ಪ್ರಾರ್ಥನೆ ಕೇಳ್ತಾನ ಇಲ್ವಾ ಅಂತ ತಿಳ್ಕೊಳ್ತಾರೆ. ಅದರಿಂದ ದೇವರು ಅವರ ಪ್ರಾರ್ಥನೆಗಳನ್ನ ಕೇಳಲ್ಲ. ಯಾಕಂದ್ರೆ ಅನುಮಾನದಿಂದ ಮಾಡಿದಂಥ ಪ್ರಾರ್ಥನೆಗಳಿಗೆ ಯಾವುದೇ ಉತ್ತರಗಳು ಬರಲ್ಲ. ಕೆಲವರು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ, ಆದರೆ ಅವರ ಪ್ರಾರ್ಥನೆಗಳಲ್ಲಿ ಅವರ ಮೇಲೆ ವಿಶ್ವಾಸ ಇರಲ್ಲ. ಹೌದು, ನನ್ನ ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ ಎಂಬುದಾಗಿ ವಿಶ್ವಾಸ ಇಲ್ಲದವರಾಗಿ ಪ್ರಾರ್ಥಿಸ್ತಾರೆ. ಏನೋ ದೇವರೇ, ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಈ ಕಷ್ಟದಲ್ಲಿ ಇದ್ದೀನಿ, ನಿನಗೆ ಮನಸ್ಸಿದ್ರೆ ನನಗೆ ಸಹಾಯ ಮಾಡು, ನಿನ್ನ ಕಿವಿಗೊಟ್ಟು ಕೇಳು ಅನ್ನೋ ರೀತಿಯಲ್ಲಿ, ಬೇಕೋ ಬೇಡೋ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಗಳಿಗೆ ಉತ್ತರಗಳು ಬರಲ್ಲ. ಆದರೆ ದಾವಿದನು ಒಂದು ಪ್ರಾರ್ಥಿಸ್ತಿದ್ದಾನೆ ಸುಂದರವಾಗಿ, ದೇವರೇ, ನನ್ನ ಪ್ರಾರ್ಥನೆಗೆ ಕಿವಿಗೊಡು ಎಂಬುದಾಗಿ. ನಾವು ಪ್ರಾರ್ಥಿಸುವಾಗ ನಾವು ಹೀಗೆ ದಾವಿದನ ಹಾಗೆ ಪ್ರಾರ್ಥಿಸ್ಬೇಕು, ದೇವರೇ, ನನ್ನ ಪ್ರಾರ್ಥನೆಗೆ ನೀನು ಕಿವಿಗೊಡು ಎಂಬುದಾಗಿ ಪ್ರಾರ್ಥಿಸ್ಬೇಕು. ಪ್ರೇರೆ, ಅನೇಕರು ಪ್ರಾರ್ಥಿಸುವಾಗ ಅವ್ರ ಕೆಲವು ಆಲೋಚನೆ ಬರ್ತದೆ, ದೇವರು ಆಕಾಶದಲ್ಲಿ ಇದ್ದಾನಲ್ವಾ, ನಾವು ಭೂಮಿಯಲ್ಲಿ ಇದ್ದೀವಲ್ವಾ, ನಾವು ಮಾಡೋ ಪ್ರಾರ್ಥನೆ ಆತನಿಗೆ ಹೆಂಗೆ ಕೇಳ್ತದೆ, ನಮ್ಮ ಪ್ರಾರ್ಥನೆಗೆ ಆತನ ಕಿವಿಗೊಟ್ಟು ಕೇಳ್ತಾನ ಅನ್ನೋ ರೀತಿಯಲ್ಲಿ ಅವರು ಅನುಮಾನಿಸ್ತಾರೆ. ಇನ್ನು ಕೆಲವು ಜನ ಈ ರೀತಿಯಾಗಿ ಯೋಚಿಸ್ತಾರೆ, ಭೂಮಿ ಮೇಲೆ ಇಷ್ಟೊಂದು ಜನ ಇದ್ದಾರಲ್ಲ, ಇಷ್ಟು ಕೋಟಿಗಟ್ಟಲೆ ಜನಗಳು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ದೇವರು ಯಾರ ಪ್ರಾರ್ಥನೆ ಅಂತ ಕೇಳ್ತಾನೆ, ಯಾರ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ? ಒಂದು ವೇಳೆ ಇಷ್ಟು ಜನಗಳ ಮಧ್ಯದಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತಿದ್ದೀನಿ, ನನ್ನ ಪ್ರಾರ್ಥನೆ ಆತನ ಕೇಳ್ತಾನ, ನನ್ನ ಪ್ರಾರ್ಥನೆ ಆತನ ಕಿವಿಗೆ ಕೇಳಿಸಲ್ಪಡ್ತದ ಎಂಬುದಾಗಿ ಸಂಶಯದಲ್ಲಿ ಯೋಚಿಸ್ತಾರೆ. ಪ್ರಿಯರೇ, ನಾವು ಒಂದು ತಿಳ್ಕೊಳ್ಬೇಕು, ಪ್ರಾರ್ಥನೆ ಕೇಳುವವನು ಸರ್ವಶಕ್ತನು. ಎಲ್ಲರ ಮನೋಭಾವನೆಗಳು ಆತನಿಗೆ ಗೊತ್ತು, ಎಲ್ಲರ ಮನಸ್ಸಲ್ಲಿ ಉಂಟಾಗುವ ಯೋಚನೆಗಳು ಆತನ ಬಲ್ಲವನಾಗಿದ್ದಾನೆ. ದಾವಿದನು ಕೀರ್ತನೆ 139 ಏನು ಹೇಳ್ತಾನೆ? ನಾನು ಕೂತುಕೊಳ್ಳುವುದು ಹೇಳುವುದು ಎಲ್ಲಾ ನಿನಗೆ ತಿಳಿದಿದೆ ಅಂತ ಹೇಳ್ತಾನೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನ ಬಲ್ಲವನಾಗಿದ್ದಿ ಅಂತ ಹೇಳ್ತಾನೆ. ನೋಡಿ, ನಾವು ಮಾತನಾಡೋದಕ್ಕಿಂತ ಮುಂಚಿತವಾಗಿ, ನಾವು ಯೋಚಿಸುವುದಕ್ಕಿಂತ ಮುಂಚಿತವಾಗಿ ನಾವು ಏನು ಯೋಚಿಸ್ತೀವಿ, ಏನು ಮಾತನಾಡ್ತೀವಿ, ಏನು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಕ್ ಹೋಗ್ತೀವಿ ಅನ್ನೋದನ್ನ ತಂದೆಯಾಗಿರುವ ಕರ್ತನಿಗೆ ಮುಂಚಿನ ಎಲ್ಲವೂ ಗೊತ್ತಿದೆ. ಆದ್ರಿಂದ ನಾವು ಸಂಶಯ ಪಡದೆ ಪ್ರಾರ್ಥಿಸ್ಬೇಕು. ಮತ್ತೆ ನಮ್ಮ ಪ್ರಾರ್ಥನೆ ದಾವಿದನಂತೆ ಪ್ರಾರ್ಥಿಸುವಂಥದ್ದಾಗಿರು. ದೇವರೇ, ನನ್ನ ಪ್ರಾರ್ಥನೆಗೆ ನೀನು ಕಿವಿಗೊಡು. ನೀನು ಕಿವಿಗೊಡದೆ ಹೋದ್ರೆ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುವವರು ಯಾರಿದ್ದಾರೆ ಅಲ್ವಾ? ಆದ್ರಿಂದ ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳುವಾಗೆ ನಾವು ಪ್ರಾರ್ಥಿಸ್ಬೇಕು. ಮತ್ತೆ ದೇವರ ವಾಕ್ಯ ಹೇಳ್ತದೆ, ಕೆಲವರು ಪ್ರಾರ್ಥನೆಗಳು ದೇವರು ಕೇಳುವುದಿಲ್ಲ. ಕಾರಣ ವಾಕ್ಯ ಹೇಳ್ತದೆ, ನಿಮ್ಮ ಪಾಪಗಳೇ ನನ್ನ ಮುಂದೆ ಕೇಳಲಾರದಂತೆ ಅಡ್ಡೆಗೋಡಿ ಆಗಿದೆ ಅಂತ ಹೇಳ್ತದೆ. ಪ್ರಿಯರೇ, ನಾವು ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳೋದಕ್ಕಾಗಿ ಪ್ರಾರ್ಥಿಸುವುದಾದ್ರೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗಳು ದೇವರು ಕೇಳ್ತಾನೆ. ನಾವು ಪಾಪದ ಮನೋಭಾವನೆಯಲ್ಲೇ ಇದ್ದು, ಪಾಪದ ಯೋಚನೆ ಉಳ್ಳವರಾಗಿದ್ದು ನಾವು ಪ್ರಾರ್ಥಿಸುವುದಾದ್ರೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆಗಳು ದೇವರು ಅಂಗೀಕರಿಸುವುದಿಲ್ಲ. ಯಾಕಂದ್ರೆ ದಾವಿದನ ಇನ್ನೊಂದು ಕೀರ್ತನೆ ಹೇಳ್ತಾನೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿರಲಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ನಾವು ಕೆಟ್ಟತನದ ಮೇಲೆ ಮನಸ್ಸಿಟ್ಟು ಪ್ರಾರ್ಥಿಸುವುದಾದ್ರೆ ಆತನು ಕೇಳುವುದಿಲ್ಲ. ಆದ್ರಿಂದ ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಒಂದು ಸೋಲುವಿಕೆ, ನಿರಾಸೆ ಬರ್ತದೆ. ದೇವರು ನನ್ನ ಪ್ರಾರ್ಥನೆಗೆ ಕಿವಿಗೊಡ್ತಿದ್ದಾನೋ ಇಲ್ವೋ, ದೇವರು ನನ್ನ ಪ್ರಾರ್ಥನೆ ಕೇಳ್ತಿದ್ದಾನೋ ಇಲ್ವೋ, ನನ್ನ ಪ್ರಾರ್ಥನೆ ಆತನಿಗೆ ಮುಟ್ಟುತ್ತೈತೋ ಇಲ್ಲೋ ಎಂಬುದಾಗಿ ಸೋತು ಹೋಗೋರು ಬಹಳ ಜನ ಇರ್ತಾರೆ. ಆದ್ರಿಂದ ಪ್ರೇರೆ, ನೀವು ಸೋತು ಹೋಗದಂತೆ ನೀವು ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆಗೆ ಖಂಡಿತವಾಗಿ ಆತನ ಕಿವಿಗೊಡುವನಾಗಿದ್ದಾನೆ. ಯಾಕೆಂದ್ರೆ ಕಿವಿ ಕೊಟ್ಟವನು ಕೇಳದೇ ಇದ್ದಾನ, ಆತನಿಗೆ ಹೆಸರುಂಟು ಪ್ರಾರ್ಥನೆಯನ್ನ ಕೇಳುವವನು ಎಂಬುದಾಗಿ ಆತನಿಗೆ ಹೆಸರುಂಟು. ಬರೀ ಅದಕ್ಕೆ ಸೋತು ಹೋಗಬೇಡಿ ನಿಮ್ಮ ಜೀವಿತದಲ್ಲಿ. ಆದ್ರಿಂದ ನಂಬಿಕೆಯಿಂದ ಪ್ರಾರ್ಥಿಸ್ರಿ, ನಿಮ್ಮ ಪ್ರಾರ್ಥನೆಗಳು ಆತನ ಕಿವಿಗೆ ಖಂಡಿತವಾಗಿ ಮುಟ್ಟುತ್ತದೆ. ಯಾಕಂದ್ರೆ ಆತನ ಕಿವುಡು ಅಲ್ಲ, ಆತನ ಕಿವಿ ಮಂದವೂ ಅಲ್ಲ,
ನೀವು ನಾನು ಮಾಡುವಂಥ ಪ್ರಾರ್ಥನೆ ಅಥವಾ ಬಾಯಿ ಶಬ್ದ ಇಲ್ಲದೆ ಮಾಡುವಂಥ ಪ್ರಾರ್ಥನೆ ಆಗಿರ್ಬೋದು, ಮನೋವೇದನೆಯಲ್ಲಿದ್ದುಕೊಂಡು ಮಾಡುವಂಥ ಪ್ರಾರ್ಥನೆ ಆಗಿರ್ಬೋದು, ಹಾಸಿಗೆ ಮೇಲಿದ್ದುಕೊಂಡು ಮಾಡುವ ಪ್ರಾರ್ಥನೆ ಆಗಿರ್ಬೋದು, ಮತ್ತೆ ಪ್ರಯಾಣದಲ್ಲಿದ್ದುಕೊಂಡು ಮಾಡುವ ಪ್ರಾರ್ಥನೆ ಆಗಿರ್ಬೋದು, ಎಲ್ಲ ವಿಧವಾದ ಪ್ರಾರ್ಥನೆಗಳು ಆತನು ಬಲ್ಲವನಾಗಿದ್ದಾನೆ ಮತ್ತು ಆತನು ಕೇಳುವ ಆತನಾಗಿದ್ದಾನೆ, ನಿಮಗೆ ಉತ್ತರಿಸುವವನಾಗಿದ್ದಾನೆ. ಸೋತು ಹೋಗಬೇಡಿ, ನಿಮ್ಮ ಪ್ರಾರ್ಥನೆಗಳಿಗೆ ಆತನು ನಿಶ್ಚಯವಾಗಿ ಕಿವಿಗೊಡುವವನಾಗಿದ್ದಾನೆ. ದೇವರ ವಾಕ್ಯನ ಆಶೀರ್ವದಿಸಲಿ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ದೇವರೇ, ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವಂಥ ದೇವರು ನೀನು, ಎಲ್ಲರ ಪ್ರಾರ್ಥನೆಗಳನ್ನ ಕೇಳುವಂಥ ದೇವರು ನೀನು ಆಗಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥಿಸುವಂಥ ಮಕ್ಕಳ ಪ್ರಾರ್ಥನೆಗಳನ್ನ ಲಾಲಿಸಿ ಅವರಿಗೆ ಸದುತ್ತರವನ್ನು, ಬಿಡುಗಡೆನ, ಸ್ವಸ್ಥತೆಯನ್ನು ನೀನು ಕೊಡ್ತಿರೋದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಇನ್ನು ಯಾರೆಲ್ಲ ಕರ್ತನೆ ತಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬಂದಿಲ್ಲ ಎಂಬುದಾಗಿ ಸೋತು ಹೋಗ್ತಿದ್ದಾರೋ, ತಡೆಗಳಲ್ಲಿದ್ದಾರೋ, ಅವ್ರನ್ನ ಬಿಡಿಸು, ಅವರ ಪ್ರಾರ್ಥನೆಗೆ ಉತ್ತರಿಸು. ಅವರು ಯಥಾರ್ಥವಾಗಿ ನಿನ್ನನ್ನು ಪ್ರಾರ್ಥಿಸಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.